ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 14ನೆಯ ಎಪಿಸೋಡ್ನಲ್ಲಿ ಸುಮಾರು 142 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 15ನೆಯ ಎಪಿಸೋಡ್ನಲ್ಲಿ 143ರಿಂದ ಪಾಠವನ್ನು ಮುಂದುವರಿಸೋಣ. ಉದ್ಧವನು ಏನೆಂದು ಪ್ರಶ್ನಿಸಿದನು? ಕೃಷ್ಣನ ಉಪದೇಶ ಕೊಡ್ತಾ ಸಂದರ್ಭದಲ್ಲಿ ಶ್ರೀಹರಿಯು ಸರ್ವವ್ಯಾಪ್ತ, ಜೀವನೊಂದಿಗೆ ಅಂತರ್ಯಾಮಿಯಾಗಿ ಜೀವನ ಶರೀರದಲ್ಲಿದ್ದಾನೆ, ಜೀವನ ಒಟ್ಟಿಗೆ ಇದ್ದಾನೆ ಅಂತ ಅನ್ನೋದಾಗಿದ್ದರೆ, ಹರಿಯು ಬದ್ಧನೋ ಮುಕ್ತನೋ? ಬದ್ಧ ಅಂದ್ರೇನು? ಸಂಸಾರ ಬಂಧನಕ್ಕೆ ಒಳಗಾದವನು. ನಮ್ಮಂತೆ ಅವನಿಗೂ ದುಃಖ ಕಷ್ಟ ನೋವು. ನಮ್ಗೆ ಯಾಕೆ ದುಃಖ ಕಷ್ಟ ನೋವು? ನಾವು ಕರ್ಮ ಬಂಧನ ನಮಗಿದೆ, ಬದ್ಧರಾಗಿದ್ದೇವೆ. ಭಗವಂತನಿಗೆ ಯಾಕಿಲ್ಲ? ಅವನು ಮುಕ್ತ ಅಂತ ಈ ಕಾರಣ ಹೇಳ್ತೀವಿ. ನಮ್ಮ ಜೊತೆಗೆ ಭಗವಂತನಿದ್ದಾನೆ ಅಂದರೆ ಮತ್ತು ಅವನು ನಮ್ಮ ಒಳಗೆ ಇರ್ತಕ್ಕಂಥ ಭಗವಂತನಿಗೂ ಕೂಡ ಆ ಕರ್ಮಬಂಧನದ ಲೇಷನೋ ಪಾಪನೋ ಲೋಪನೋ ಲೇಪನೋ ಅಟ್ಯಾಚ್ಮೆಂಟೋ ಸಂಪರ್ಕನೋ ಏನೋ ಒಂದು ಸ್ವಲ್ಪ ಅದರ ದೋಷ ಲೇಪ ಅವನಿಗೂ ಆಗಬೇಕಲ್ವ. ಹಾಗಾಗಿ ಭಗವಂತನಿಗೆ ಅವನನ್ನು ಮುಕ್ತ ಅಂತ ಕರಿಬೇಕು, ಬದ್ಧ ಅಂತ ಕರಿಬೇಕು? ಕೃಷ್ಣ ಉತ್ತರ ಕೊಡ್ತಾನೆ. ನೋಡು ಉದ್ಧವ, ಸತ್ವ ರಜ ತಮ ಈ 3 ಗುಣಗಳು ನನ್ನ ಅಧೀನ. ಅವುಗಳ ಸಂಬಂಧ ಇದ್ದರೆ ಬದ್ಧ, ಅವುಗಳ ಸಂಬಂಧ ಇರಲಿಲ್ಲ ಮುಕ್ತ. ಈ ತ್ರಿಗುಣಗಳು ಪ್ರಕೃತಿಯಿಂದ ಹುಟ್ಟಿದವುಗಳು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾ. ಪ್ರಕೃತಿ ಸಂಬಂಧ ನನಗಿಲ್ಲವೇ ಇಲ್ಲ. ಹಾಗಾಗಿ ತ್ರಿಗುಣ ಸಂಬಂಧ ನನಗಿಲ್ಲ ಅಂದರೆ ಭಗವಂತನಿಗಿಲ್ಲ, ಲಕ್ಷ್ಮಿಗೆ ಇಲ್ಲ. ಇನ್ನು ಲಕ್ಷ್ಮೀಪತಿಯಾಗಿರ್ತ ಭಗವಂತನಿಗಂತೂ ಇಲ್ಲವೇ ಇಲ್ಲ. ಹಾಗಾಗಿ ತ್ರಿಗುಣಗಳ ಸಂಪರ್ಕ ಯಾರಿಗೆ ಉಂಟು ಅವರು ಬದ್ಧರಾಗ್ತಾರೆ. ಅಂತಹ ಶರೀರ ಮಹತ್ತತ್ವ ಅಹಂಕಾರ ತತ್ವದಿಂದ ಹುಟ್ಟತಕ್ಕಂಥ ಕ್ರಮಗಳು, ಆ 3 ಗುಣಗಳಿಂದ ಕೂಡಿರತಕ್ಕಂತಹ ಶರೀರದ ಪರಿಣಾಮಗಳು ಎಲ್ಲವೂ ಸೇರಿ ಕರ್ಮಬಂಧನಕ್ಕೆ ಅವಕಾಶ. ಆದರೆ ನನಗದು ತ್ರಿಗುಣಗಳ ಪ್ರಭಾವ ನನ್ನ ಮೇಲೆ ಆಗುವುದಿಲ್ಲ, ನನ್ನ ಅಧೀನವು. ಹಾಗಾಗಿ ನನಗೆ ಬದ್ಧ ಅಂತ ಅನ್ನೂ ಹಾಗಿಲ್ಲ, ಮುಕ್ತ ಅಂತ ಅನ್ನೋ ಹಾಗೂ ಇಲ್ಲ. ಅಲ್ಲ, ಮುಕ್ತ ಅನ್ಬೋದಲ್ಲ, ಯಾವ ದುಃಖವೂ ಇಲ್ಲ ಅಂಥೇಳಿ. ಮುಕ್ತ ಅಂತ ಭಗವಂತನ ಕರಿತಕ್ಕ ಯಾಕೆ ಹೇಗೆ ಅಂದರೆ, ಸೂರ್ಯ ಬೆಳಗುತ್ತಿದ್ದಾನೆ ಅಂದಂತೆ. ಸದಾ ಪ್ರಕಾಶ ಸ್ವರೂಪನಾಗಿರ್ತಕ್ಕ ಸೂರ್ಯ ಬೆಳಗುತ್ತಿದ್ದಾನೆ ಅರ್ಥ. ಬೆಳಕು ನೀಡತಕ್ಕಂಥದ್ದು, ಬೆಳಗತಕ್ಕಂಥದ್ದೇ ಅವನ ಗುಣಧರ್ಮ. ಅಲ್ಲಿ ಬೇರೆ ಮತ್ತೇನು ಹೇಳೋಗನೇ ಇಲ್ಲ. ಹಾಗೆ ನಿತ್ಯ ಮುಕ್ತನಾದ ಹರಿಯನ್ನು ಮುಕ್ತನೆಂದು ಕರೀತಕ್ಕಂಥದ್ದು ಹೊರತು ಸಮ್ಮಂತೆ ಸಂಸಾರ ಬಂಧನ ಇತ್ತು, ಅದನ್ನೇನೋ ಒಂದಷ್ಟು ಜ್ಞಾನ ಸಾಧನೆಯೋ ತಪಸ್ಸೋ ವ್ರತ ಉಪವಾಸಗಳನ್ನು ಮಾಡಿಕೊಂಡು ಕಳ್ಕೊಂಡಿದ್ದಾನೆ, ಆಮೇಲೆ ಮುಕ್ತನಾಗಿದ್ದಾನೆ ಅಂತ ಹೀಗೆ ಅರ್ಥ ಹೇಳತಕ್ಕದ್ದಲ್ಲ. ಈ ಸಂಸಾರ ಬಂಧನ ಹಾಗೂ ಮೋಕ್ಷ ಹರಿಯಿಂದ ಜೀವನಿಗೆ ಬರ್ತವೆ ವಿನಃ ಆ ಹರಿಗೆ ಸಂಸಾರ ಬಂಧನ ಅಥವಾ ಮೋಕ್ಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಇದನ್ನು ಅಮಾಯತ್ವಾತ್ ನಿರ್ಗುಣೋಹಂ ಬಂಧ ಮೋಕ್ಷೌನ ಚಾಪಿಮೇ ಅನ್ನುವ ಸ್ವಾಭಾವಿಕ ಗ್ರಂಥ ಇರಬಹುದು. ಮುಕ್ತಸ್ಯ ತುನಮೇ ಮೋಕ್ಷೋ ಬಂಧಾಭಾವಾತ್ ಕಥಂಚನ ಅನ್ನುವ ಮಾತು ತತ್ವೋದಯ ಗ್ರಂಥದ್ದು ಇರಬಹುದು. ಇವೆಲ್ಲ ಮಾತನ್ನು ನೋಡುವಾಗ ಭಗವಂತನಿಗೆ ಅವನನ್ನು ಮುಕ್ತ ಅಂತಲೂ ಅನ್ನೋ ಹಾಗಿಲ್ಲ, ಬದ್ಧ ಅಂತಲೂ ಅನ್ನೋ ಹಾಗಿಲ್ಲ. ಮುಕ್ತ ಹೌದು ಅಂದರೆ ತಾತ್ಪರ್ಯ ಇಷ್ಟೇ, ನಮ್ಮಂತೆ ದುಃಖಾದಿಗಳು ಅವನಿಗಿಲ್ಲ, ನಿತ್ಯ ಮುಕ್ತ ಮೊದಲಿಂದಲೂ ಕೂಡ ಅಂತ ಅನ್ನೋ ಅರ್ಥ. ನಮ್ಮ ದುಃಖಗಳಿತ್ತು, ಯಾವುದೋ ನಡುವಲ್ಲಿ ಸ್ವಲ್ಪ ಉಪವಾಸ ವ್ರತ ಎಲ್ಲ ಮಾಡ್ಕೊಂಡು ಕಳ್ಕೊಂಡಿದ್ದಾನೆ ಅಂತ ಈ ರೀತಿ ಅರ್ಥವನ್ನು ಮಾಡತಕ್ಕದ್ದಲ್ಲ. ಈ ಜೀವನ ಸಂಸಾರ ಬಂಧನ ಯಾರಿಂದ ಬರ್ತಾ ಇದೆ ಹಾಗಾರೆ ಅಂತ ಕೇಳಿದ ಪ್ರಶ್ನೆ ಉದ್ಧವ. ಅದಕ್ಕೆ ಭಗವಂತ ಹೇಳಿದ, ಮದಧೀನಸ್ಯ ಸರ್ವಸ್ಯ ಮದಧೀನಸ್ಯ ಜೀವಸ್ಯ ಬಂಧ ಮುಕ್ತೌ. ಎಲ್ಲ ಈ ಜೀವ ನನ್ನ ಅಧೀನಾಗಿದ್ದಾನೆ, ಅದಕ್ಕಾಗಿ ಅವನಿಗೆ ನನ್ನ ಅಧೀನ ಆಗಿರೋದ್ರಿಂದ ನನ್ನಿಂದಲೇ ಬರ್ತಾ ಇದೆ, ನಾನೇ ಕಾರಣ ಅವನ ಬಂಧ ಮೋಕ್ಷಕ್ಕೆ. ಭಗವಂತನ ಜ್ಞಾನ ಪಡ್ಕೊಂಡಿಲ್ಲ, ತಪ್ಪು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಕರ್ಮಬಂಧನ. ಶಾಸ್ತ್ರಾಧ್ಯಯನ ಮಾಡಲಿ, ಭಗವಂತನ ಜ್ಞಾನ ಪಡ್ಕೊಳ್ಳಿ, ನನ್ನ ಅನುಗ್ರಹ ಪ್ರಾಪ್ತವಾಯಿತು, ಆ ಬಂಧ
ಮೋಕ್ಷ ಆಗಿಬಿಡ್ತದೆ ಎಂಬ ಮಾತಿನಂತೆ ಜೀವನು ಹರಿಯಧೀನನಾದುದರಿಂದ ಹರಿಯಿಂದಲೇ ಜೀವನಿಗೆ ಈ ಸಂಸಾರ ಬಂಧನವಾಗ್ತದೆ. ಏಕೆ ಜೀವನಿಗೆ ಸಂಸಾರ ಬಂಧನ? ಅಜ್ಞಾನದಿಂದ ಸಂಸಾರ ಬಂಧನ. ಎಂತಹ ಅಜ್ಞಾನ? ಭಗವಂತನ ಬಗ್ಗೆ ತಿಳುವಳಿಕೆನೇ ಇಲ್ಲ. ಸ್ವಪ್ನೋಯಮಿತ್ಯ ವಿಜ್ಞಾನಾತ್ ಸ್ವಾಪ್ನ ದುಃಖಮವಾಪಶ್ನುತೆ ಜಾಗ್ರದ್ ದುಃಖಮಪಿ ಪ್ರೋಕ್ತಂ ವಿಷ್ಣು ತತ್ವಂ ನ ಪಶ್ಯತಃ. ಲೋಕಸಂಹಿತೆಯ ಮಾತಿನಿಂದ ತಿಳಿಯತಕ್ಕಂಥದ್ದು. ಕನಸಿನಲ್ಲಿ ಜೀವನು ಇದು ಕನಸು ಅಂತ ತಿಳಿಯದ ಕಾರಣ ಎಚ್ಚರವಾಗಿದ್ದೇನೆ ತಿಳ್ಕೊಂಡು ಅಲ್ಲಿ ಹೋದಾಗೆ ಇಲ್ಲಿ ಬಂದಾಗೆ ಏನೋ ತಿಂದಾಗೆ ಏನೋ ಯಾರೋ ಪೆಟ್ಟು ಹಾಕಿದಾಗೆ ಒದ್ದಾಡಿದಾಗೆ ದುಃಖ ಅನುಭವಿಸ್ತಾನೆ, ಭ್ರಮಿಸ್ತಾನೆ. ಅದರಿಂದ ಸುಖ ದುಃಖ ಅನುಭವ ಉಂಟಾಗ್ತದೆ. ಮಲಗಿದಾಗ ಕನಸಿದ್ದಾಗ ಎಚ್ಚರವಾಗಿದ್ದೇನೆ ತಿಳ್ಕೊಂಡೇ ಆ ಕನಸಿನಲ್ಲಿ ಬರುವ ಸುಖ ದುಃಖ ಅನುಭವಿಸ್ತಾನೆ. ಹಾಗೆ ಈ ಸುಖ ದುಃಖ ಅನುಭವ ಉಂಟಾಗೋದು ಮಾಡಿದವನು ಭಗವಂತ. ಹರಿವು ಸ್ವತಂತ್ರ, ತಾನು ಅಂದರೆ ಜೀವ ಅಸ್ವತಂತ್ರ ಎಂಬ ಅರಿವಿನ ಕೊರತೆಯಿಂದ ಈ ಸಂಸಾರ ಬಂಧನವಾಗಿದೆ. ನಾವು ಎಚ್ಚರಗೊಳ್ಳಬೇಕು. ಯಾವಾಗ ಎಚ್ಚರ? ಯಾರು ಎಚ್ಚರಗೊಳಿಸ್ತಾರೆ? ಶಾಸ್ತ್ರೋಪದೇಶ, ಗುರು. ನೀನು ತಿಳ್ಕೊಂಡಿದ್ದು ತಪ್ಪು, ನೀನು ಅಸ್ವತಂತ್ರ, ಭಗವಂತನೇ ಸ್ವತಂತ್ರ. ಆ ತಿಳುವಳಿಕೆಯನ್ನು ಶಾಸ್ತ್ರವು ಗುರುಗಳು ನೀಡ್ತಾರೆ. ಆ ಭಗವಂತನ ಅರಿವಿನಿಂದ ಈ ಸಂಸಾರ ಬಂಧನ ಮುಕ್ತಾಯವಾಗ್ತದೆ. ಈ ಸಂಸಾರ ತೊಲಗುವುದು ಹೇಗೆ? ಹರಿಯೇ ಸ್ವತಂತ್ರ, ತಾನು ಅಸ್ವತಂತ್ರ ಎಂಬ ದೃಢಜ್ಞಾನದಿಂದ ಸಂಸಾರ ನಿವೃತ್ತಿ ಅಂದರೆ ಮೋಕ್ಷ. ವಿದ್ಯೆಯಿಂದ ಮೋಕ್ಷ, ಅವಿದ್ಯೆಯಿಂದ ಸಂಸಾರ. ವಿದ್ಯೆ ಅಂದರೆ ಜ್ಞಾನ ಅಂತರ್ಥ, ಅವಿದ್ಯೆ ಅಂದರೆ ಅಜ್ಞಾನ ಅಂತರ್ಥ. ಇವು ಅನಾದಿ. ವಿದ್ಯೆಗೆ ಶ್ರೀದೇವಿ ಅಭಿಮಾನಿನಿ, ಅವಿದ್ಯೆಗೆ ದುರ್ಗಾದೇವಿ ಇವರು ಅಭಿಮಾನಿನಿಯಾಗಿದ್ದಾರೆ. ಇವರಿಬ್ಬರು ಕೂಡ ಶ್ರೀದೇವಿ ಮತ್ತು ದುರ್ಗಾದೇವಿ ನನ್ನ ಇಚ್ಛೆಯಂತೆ ನನ್ನ ಅಧೀನವೇ ಆಗಿರತಕ್ಕಂತಹ ಈ ವಿದ್ಯೆ ಅವಿದ್ಯೆಗಳನ್ನು ಚೇತನಿಗೆ ಕೊಟ್ಟು ವಿದ್ಯೆಯನ್ನು ಕೊಟ್ಟವರು ಆ ಜೀವನಿಗೆ ಮೋಕ್ಷವನ್ನು ಕೂಡ ಕರುಣಿಸ್ತಾರೆ. ಅವಿದ್ಯೆಯನ್ನು ನೀಡಿದವಳು ಸಂಸಾರ ಬಂಧವನ್ನು ನೀಡ್ತಾಳೆ ದುರ್ಗಾದೇವಿ. ಈ ಎಲ್ಲ ಮಾಹಿತಿ ಶ್ರೀಸ್ತು ವಿದ್ಯಾ ಸಮುದ್ದಿಷ್ಟ ದುರ್ಗಾ ಅವಿದ್ಯಾ ಪ್ರಕೀರ್ತಿತ ತೇತ್ವನ ಶ್ರೀತ್ವನಾದಿ ಹರೇರಿಚ್ಛಾ ನಿಯತೆ ಸರ್ವದೈವತು. ಇದು ಮಾಯಾವೈಭವ ಗ್ರಂಥದ ಮಾತಾಗಿದೆ. ಹಾಗಾಗಿ ಆ ಮಾತಿನಂತೆ ಈ ಅವಿದ್ಯೆಗಳ ಮೂಲಕ, ವಿದ್ಯೆಯ ಮೂಲಕ ಮೋಕ್ಷ, ಅವಿದ್ಯೆಯ ಮೂಲಕ ಸಂಸಾರ ಬಂಧನ ಅನ್ನೋ ಮಾತನ್ನು ನೋಡಬೇಕಾಗಿದೆ. ಜೀವನು ಬದ್ಧ, ಅಸ್ವತಂತ್ರ, ಈಶ್ವರ ನಿತ್ಯ ಮುಕ್ತ, ಸ್ವತಂತ್ರನಾಗಿದ್ದಾನೆ ಎಂಬ ತನ್ನ ಉಪದೇಶಕ್ಕೆ ಕೃಷ್ಣ ಯಾವ ಆಧಾರ ನೀಡಿದ? ವೇದ ಹೇಳ್ತಾ ಇದೆ, ದ್ವಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅನ್ನುವ ವೇದವಾಣಿಯನ್ನು ಕೃಷ್ಣ ಆಧಾರವಾಗಿ ನೀಡಿದ್ದಾನೆ. ದ್ವಾಸುಪರ್ಣ ಈ ವೇದವಾಣಿಯ ಸಾರಾಂಶ ಏನು ಅಂತ ನೋಡೋದಾಗಿದ್ದರೆ, ಜೀವ ಈಶ್ವರ ಇವರಿಬ್ಬರೂ ಕೂಡ ಆನಂದ ಸ್ವರೂಪರಾಗಿದ್ದರಿಂದ ಸದೃಶರು. ದ್ವೌ ಸುಪರ್ಣವು ಸದೃಶವು. ಸದೃಶ ಯಾಕೆ? ಚೇತನರು, ಜ್ಞಾನಾನಂದ ಸ್ವರೂಪರು, ಅದಕ್ಕೆ ಸಮಾನರಾಗಿದ್ದಾರೆ, ಸದೃಶರಾಗಿದ್ದಾರೆ. ಸಮಾನರಲ್ಲ, ಸದೃಶರಾಗಿದ್ದಾರೆ. ಮಿತ್ರರು ಹೌದು, ಫ್ರೆಂಡ್ಸ್. ಹರಿಚ್ಛೆಯಿಂದ ಈ ದೇಹವೆಂಬ ಒಂದೇ ಮರದಲ್ಲಿ ಇಬ್ಬರೂ ಕೂಡ ಪಕ್ಷಿಗಳಂತೆ ವಾಸವಾಗಿದ್ದಾರೆ. ಆ ಎರಡು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಅರ್ಥಾತ್ ಜೀವ ತನ್ನ 100 ಜನ್ಮಗಳ ಏನು ಕೆಟ್ಟ ಕರ್ಮ ಮಾಡಿದ್ದಾನೆ, ಆ ಕರ್ಮಫಲವನ್ನು ಆ ಜೀವ ಉಣ್ತಾ ಇದೆ. ಇನ್ನೊಂದು ಪಕ್ಷಿ ಪರಮಾತ್ಮ ಯಾವ ಭೋಗವೂ ಇಲ್ಲ, ಆರಾಮಾಗಿದ್ದಾನೆ ದಷ್ಟಪುಷ್ಟವಾಗಿ. ಯಾಕೆ? ಕರ್ಮ ಫಲವೇ ಇಲ್ಲ, ಕರ್ಮ ಬಂಧನವೇ ಇಲ್ಲ, ಕರ್ಮದ ಜಂಜಾಟವೇ ಇಲ್ಲ, ಆದರೂ ಬಲಿಷ್ಠನಾಗಿದ್ದಾನೆ. ಶ್ರೀಹರಿಯು ವಿಷಯ ಸುಖ ಉಣ್ಣುವುದಿಲ್ಲ. ಅನಶ್ನನ್ನನ್ಯ ಅನಶ್ನನ್ ಅಂತುಂಟಲ್ಲಿ. ಭಗವಂತ ವಿಷಯ ಸುಖವನ್ನು ಉಣ್ಣುವುದಿಲ್ಲ ಅಂತ ಈ ಮಾತಿನ ಅಭಿಪ್ರಾಯ ಏನು ಅಂತ ನೋಡೋದಾಗಿದ್ದರೆ, ಹರಿಯು ಎಲ್ಲವನ್ನೂ ಉಣ್ಣುವುದರಿಂದ ಅವನಿಗೆ ಅದಿತಿ ಎಂಬ ಹೆಸರು ಬಂದಿದೆ. ವೇದ ಹೇಳ್ತದೆ, ಸರ್ವಂಬ ಅತ್ತೀತಿ ತತ್ ಅದಿತೇರದಿತಿತ್ವಂ. ಎಲ್ಲವನ್ನು ಭಗವಂತ ಪ್ರಳಯ ಕಾಲದಲ್ಲಿ ನುಂಗಿ ಹಾಕಿಬಿಡ್ತಾನೆ.
ಅದಕ್ಕಾಗಿ ಅವನಿಗೆ ಅದಿತಿ. ಕಾಠಕ ಉಪನಿಷತ್ ಹೇಳ್ತದೆ, ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ. ಕಾಠಕ ಉಪನಿಷತ್ತು. ಓಂ ಅತ್ತಾಚರಾಚರ ಗ್ರಹಣಾತ್. ಓಂ ಪ್ರಳಯ ಕಾಲದಲ್ಲಿ ನಾನು ಎಲ್ಲವನ್ನು ಕೂಡ ನುಂಗಿ ಹಾಕಿಬಿಡ್ತೇನೆ. ಭಗವದ್ಗೀತೆ ಕೃಷ್ಣನು ಹೇಳಿದ, ಅಹಂ ವಿ ಸರ್ವಭೂಯ ಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಆ ಒಂದು ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಪ್ರಳಯದಲ್ಲಿ ಚರಾಚರಗಳನ್ನು ನುಂಗುವವನು ಶ್ರೀಹರಿ. ಇದು ಬ್ರಹ್ಮಸೂತ್ರದ ಅಭಿಪ್ರಾಯ. ಎಲ್ಲ ಯಜ್ಞ ಫಲವನ್ನು ಉಣ್ಣುವವನು ಸರ್ವಶಕ್ತನಾಗಿರ್ತಕ್ಕಂತಹ ಭಗವಂತನೇ ಆಗಿದ್ದಾನೆ. ಇದು ಭಗವದ್ಗೀತೆಯ ಅಭಿಪ್ರಾಯ. ಜೀವರ ಇಂದ್ರಿಯಗಳಲ್ಲಿದ್ದು ಏನು ಶುಭ ಸಾರ ಅಂತುಂಟು ಆ ಪದಾರ್ಥದ್ದು, ಅದನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಎಲ್ಲ ನಮ್ಮ ಕಣ್ಣು, ಕಿವಿ, ನಾಲಿಗೆ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ನಿಂತು ಆ ಬೇರೆ ಬೇರೆ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳನ್ನು ಹರಿಯೇ ಸ್ವೀಕಾರ ಮಾಡ್ತಾನೆ ಅಂತ ಆ ಮಾತಿನ ಅಭಿಪ್ರಾಯ. ಹಾಗಾಗಿ ಎಲ್ಲ ಕಡೆಗೆ ಭಗವಂತ ಉಣ್ಣುತ್ತಾನೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ನೀವು ನನ್ನನ್ಯ ಉಣ್ಣುವುದಿಲ್ಲ ಅಂತ ಹೀಗೆ ಹೇಳಿದ್ರಲ್ಲ, ಇದನ್ನು ಹೇಗೆ ಅರ್ಥೈಸಬೇಕು ಅಂತಂದರೆ ಶ್ರೀಮದ್ ಆಚಾರ್ಯ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಎಂದೂ ದುಃಖವನ್ನು ಉಣದಿರುವುದರಿಂದ ಉಣ್ಣುವುದಿಲ್ಲ. ದುಃಖದ ಪ್ರಸಕ್ತಿ, ದುಃಖದ ಪ್ರಾಪ್ತಿ, ದುಃಖದ ಉಣ್ಣುವಿಕೆ ಭಗವಂತನಿಗೆ ಇಲ್ಲ. ಅದಕ್ಕಾಗಿ ಉಣದವನು. ಸ್ವರೂಪಾನಂದ ಪೂರ್ಣ ಅವನು. ಇವತ್ತೇನು ಹೊಸದಾಗಿ ಒಂದು ಮಂಡಿಗೆ ತಿಂದೋ, ಸಂಡಿಗೆ ತಿಂದೋ, ಪಾಯಸ ಕುಡಿದೋ ಆನಂದ ಪಟ್ಟಿದ್ದೇನೆ ಅನ್ನೋ ಸಂದರ್ಭ ಇಲ್ಲ. ನಮ್ಮಂತೆ ಮೊದಲಿಂದ ಪರಿಪೂರ್ಣ ಆಗಿದ್ದಾನೆ. ಅದಕ್ಕಾಗಿ ಅವನು ಏನೂ ಉಣ್ಣುವುದಿಲ್ಲ ಅನ್ನೋ ಅರ್ಥ. ಜೀವನು ಅಸಾರ ಕರ್ಮಫಲವನ್ನು ಸಾರ ಅಂತ ಭಾವಿಸಿ ಉಣ್ತಾನೆ. ಎಲ್ಲ ಅಸಾರವಾದದ್ದೇ. ಏನು ತಿಂತೇವೆ, ಏನು ಕುಡಿತೇವೆ, ಎಲ್ಲ ಸಾರವಾದದ್ದೇ. ತುಂಬ ಚೆನ್ನಾಗಿದೆ ಅಂಥೇಳಿ ಅದನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಅವನು ಮಾತಾಡ್ತಾ ಹೇಳ್ತಿರ್ತಾರೆ, ಅಡುಗೆ ಹೇಗಾಗಿದೆ ರೀ? ರುಚಿಕಟ್ಟಾಗಿದೆ. ಅವರೇನು ತಿಳ್ಕೊಂಡ್ರು? ಅಡುಗೆ ಮಾಡಿದವರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೇನೆ ಅಂತ. ಇವ್ರು ಹೇಳಿದ ಬೇರೆ ಅಭಿಪ್ರಾಯ. ಏನು? ರುಚಿ ಕಟ್ಟಾಗಿದೆ. ಯಾವುದು ರುಚಿ ಇಲ್ವೇ ಇಲ್ಲ ಅಂತ ಅರ್ಥ. ಸುಮ್ಮನೆ ರುಚಿಕಟ್ಟಾಗಿದೆ ಅದನ್ನು ನೋಡ್ತಕ್ಕಂಥ ಮಾತಿನ ಅಭಿಪ್ರಾಯವನ್ನು. ಹಾಗೆ ಅಸಾರವಾಗಿರ್ತಕ್ಕಂಥದ್ದನ್ನು ಜೀವ ಸ್ವೀಕಾರ ಮಾಡ್ತಾನೆ. ಸಾರ ತುಂಬ ಚೆನ್ನಾಗಿದೆ, ಕ್ರೀಮ್ ಅಂತ ತಿಳ್ಕೊಂಡು ಅಂತ. ಹರಿಯು ಇಂಥ ಭೋಗವನ್ನು ಉಣ್ಣುವುದಿಲ್ಲ. ಪುಡು ಸೂಕ್ತ ಹೇಳ್ತದೆ, ಸಾಶನ ನಶನೇ ಅಭಿ. ಮನುಷ್ಯರು ಉಣದಿದ್ದರೆ ಅಶಕ್ತರಾಗ್ತಾರೆ. ಅದಕ್ಕಾಗಿ ಮನುಷ್ಯರು ಸಾಶನರು, ಉಣ್ಣುವವರು. ನಿತ್ಯವರಿಗೆ ಭೋಜನ ಬೇಕು. ಊಟ ಮಾಡದಿದ್ದರೆ ನಿಶಕ್ತಿ ಬರ್ತದೆ. ದೇವತೆಗಳಿಗೆ ಹಾಗಿಲ್ಲ, ಅವರು ಅನಶನರು. ಉಣದಿದ್ದರೂ ಕೂಡ ದೌರ್ಬಲ್ಯ ಇಲ್ಲ. ಈ ಕಾರಣಕ್ಕೂ ಸಹಿತ ಭಗವಂತನಿಗೆ ಉಣದವನು ಅಂತ ಹೇಳಲಾಗಿದೆ. ಇಷ್ಟೇ ಅಲ್ಲ, ಹರಿಯು ಶುಭ ರಸ ಸ್ವೀಕರಿಸುತ್ತಿದ್ದರೂ ಕೂಡ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿ ಪಿಬೇತ್. ಉಣದವನು ಎಂದು ಎನಿಸಿದ್ದಾನೆ ಎಂದು ಮದ್ದು ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾತನ್ನು ಚಿಂತನೆ ನಾವು ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಹೀಗೆ ಭಗವಂತ ಮತ್ತು ಜೀವ ಇಬ್ಬರು ಭಿನ್ನಭಿನ್ನರಾಗಿದ್ದಾರೆ ಅನ್ನುವ ಮಾತನ್ನು ಆ ವೇದವಾಣಿಯ ಮೂಲಕ, ಅಂದರೆ ದ್ವಾಸುಪರ್ಣ ಅನ್ನೋ ಮೂಲಕ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣ.